ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ನಾನು ಕೂಡ ಸಖತ್ತಾಗಿದ್ದೇನೆ. ಇವಾಗ ನಾನಿದು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಟ್ಯೂಸ್ಡೇ ಬ್ಲಾಗ್ ಇದು. ಟ್ಯೂಸ್ಡೇ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ನನಗೆ ಸ್ವಲ್ಪ ಗುರುವಾಯಿನ್ಕೆರೆಗೆ ಹೋಗಲಿಕ್ಕಿತ್ತು. ಸೊ ಒಂದು ಬ್ಲಾಗ್ ಮಾಡುವ ಅಂತ. ಸ್ವಲ್ಪ ಫರ್ನಿಚರ್ ಆಗಬೇಕಿತ್ತು. ನನ್ನ ಅಮ್ಮನ ಮನೆಗೆ ಸ್ವಲ್ಪ ಫರ್ನಿಚರ್ ಆಗಬೇಕಿತ್ತು. ಸೊ ಸ್ವಲ್ಪ ಪರ್ಚೇಸ್ ಮಾಡಿ ಬರುವ, ಸ್ವಲ್ಪ ನೋಡಿ ಬರುವ ಅಂತ, ಹೇಗೆಲ್ಲ ಇದ್ದೆ ಅಂತ ಸ್ವಲ್ಪ ನೋಡಿ, ಮತ್ತು ಇಷ್ಟ ಆದರೆ ಸ್ವಲ್ಪ ಐಟಮ್ ತಗೊಂಡು ಬರುವ ಅಂತ ಹೊರಟಿದ್ದೇವೆ. ಸೊ ನೋಡುವ ಇಷ್ಟ ಆಗ್ತದಾ, ಏನು ತರ್ತೇವೆ ಮನೆಗೆ ಅಂತ ನೋಡುವ. ಓಕೆ, ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಫರ್ನಿಚರ್ ನನ್ನ ಅಮ್ಮನ ಮನೆಗೆ ಹೇಳಿದೆ ನಾನು. ಹಾಗೆ ಫಸ್ಟಿಗೆ ಒಂದು ಡೈನಿಂಗ್ ಟೇಬಲ್ ಆಗಬೇಕಿತ್ತು. ಸೊ ಡೈನಿಂಗ್ ಟೇಬಲ್ ನೋಡಿದ್ವಿ, ಇಷ್ಟವೂ ಆಯ್ತು ನಮಗೆ. ಸೊ ಫೈನಲ್ ಮಾಡಿ ಬಂದಿದ್ದೇವೆ. ಹಾಗೆ ಬೆಡ್ ಕಾಟ್ ಆಗಬೇಕಿತ್ತು. ಬೆಡ್ ಕಾಟ್ ನೋಡಿದ್ವಿ, ಅಷ್ಟೊಂದು ಆಪ್ಷನ್ ಇರಲಿಲ್ಲ. ನೋಡಬೇಕು, ಅದು ಕೂಡ ನಾವು ಡೈನಿಂಗ್ ಟೇಬಲ್ ಫೈನಲ್ ಮಾಡಿದ್ವಲ್ಲ, ಆವಾಗ ತರುವಾಗಲೇ ಅದು ಕೂಡ ತರಬೇಕು. ಮತ್ತು ನೋಡಿ, ನಾನಿಲ್ಲಿ ಏನೋ ವಾರ್ಡ್ರೋಬ್ ಎಲ್ಲ ನೋಡ್ತಿದ್ದೀನಿ. ವಾರ್ಡ್ರೋಬ್ ಅಂತೂ ಚೆನ್ನಾಗಿರೋ ಇದು ಕಲೆಕ್ಷನ್ ಚೆನ್ನಾಗಿತ್ತು. ಹಾಗೆ ತುಂಬ ಚೆನ್ನಾಗಿದೆ ವಾರ್ಡ್ರೋಬ್ ಕೂಡ. ನಾನು ಕೂಡ ಒಂದು ತೆಗೆಯುವ ಪ್ಲ್ಯಾನಲ್ಲಿದೆ, ನೋಡಬೇಕಷ್ಟೇ ಇನ್ಶಾ ಅಲ್ಲಾ. ರಿಲಾ ಕೂಡ ಸ್ಕೂಲ್ ಯೂನಿಫಾರ್ಮಲ್ಲೇ ಇದ್ದಾಳೆ. ಅಂದರೆ ಅವಳನ್ನು ನಾವು ಆನ್ ದ ವೇ ಪಿಕಪ್ ಮಾಡ್ಕೊಂಡು ಹೋದ್ವಿ. ಟೈಮ್ ಇರಲಿಲ್ಲ, ಆಲ್ರೆಡಿ ನಾವು ಹೋಗುವಾಗನೇ 4:30 ಏನಾಗಿತ್ತು. ಸೊ ಟೈಮ್ ಇರಲಿಲ್ಲ, ಹಾಗೆ ಕರ್ಕೊಂಡು ಹೋದ್ವಿ. ಇದು ನಾಲ್ಕು, ಇದು ಸರಿ. ಸೊ ನಾವು ಫರ್ನಿಚರ್ ಎಲ್ಲ ಫೈನಲ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ ಹತ್ತಿರದಲ್ಲೊಂದು ರೆಸ್ಟೋರೆಂಟ್ ಒಂದು ನ್ಯೂ ಆಗಿದೆ. ಸೊ ಅಲ್ಲಿ ಕೂಡ ಒಮ್ಮೆ ಹೋಗಿ ಹೇಗಿದೆ ಫುಡ್ ಅಂತ ಎಕ್ಸ್ಪ್ಲೋರ್ ಮಾಡುವ ಅಂತ. ಫುಡ್ ಎಕ್ಸ್ಪ್ಲೋರ್ ಮಾಡೋದಲ್ಲಿ ನಾವು ಫಸ್ಟ್ ಅಲ್ಲ, ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡುವ ಅಂತ. 6:30 ಆಗಿತ್ತು. ಸೊ ಹಾಗೆ ಇಲ್ಲಿ ಆರ್ಡ್ರೆಲ್ಲ ಕೊಟ್ಟು ಕಾಯ್ತಾ ಇದ್ವಿ. ಮಾತಾಡಲಿಕ್ಕೆ ಆಗ್ತಿರಲಿಲ್ಲ, ಅಂದರೆ ತುಂಬ ಮ್ಯೂಸಿಕ್ ಹಾಕಿದರು. ಇನ್ನು ನಾ ವಿಡಿಯೋಗೆಲ್ಲ ಕಾಪಿರೈಟ್ ಬರೋದು ಬೇಡ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ. ಸೊ ಯಾರು ಇಲ್ಲಿ ಹತ್ತಿರದಲ್ಲಿದ್ದೀರಾ, ನೀವು ಕೂಡ ಇಲ್ಲಿಗೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ಮಾಜ್ ಹೇಗೆ ಐಸ್ ಕ್ರೀಮನ್ನೆಲ್ಲ ಹೇಗೆ ಮುಖಕ್ಕೆಲ್ಲ ಮಾಡಿ ತಿಂತಿದ್ದಾನೆ ಅಂದರೆ, ಫುಲ್ಲು ಒಂದು 2-3 ರಿಲಾನಿಗೆ ಮತ್ತು ಮಾಜಿಗೆ 2-3 ಐಸ್ ಕ್ರೀಮ್ ಆಗಿತ್ತು. ಹಾಗೆ ಏನೆಲ್ಲ ಆರ್ಡ್ರ್ ಕೊಟ್ಟಿದ್ವಿ ಅಂದರೆ, ಒಂದು ಪೆರಿ ಪೆರಿ ಫ್ರೆಂಚ್ ಫ್ರೈಸ್, ಮತ್ತು ಚೀಸಿ ಸ್ಯಾಂಡ್ವಿಚ್, ಹಾಗೆ ಪೆರಿ ಪೆರಿ ಮೋಮೋಸ್, ಮತ್ತು ನಾವು ಟೀ ಕುಡ್ದಿರಲಿಲ್ಲ. ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ನಮಗೆ ಟೀ ಅಂದರೆ. ಸೊ ಹಾಗೆ ಟೀ ಕೂಡ ಆರ್ಡ್ರ್ ಮಾಡಿದ್ವಿ. ಇದೆಲ್ಲ ಆರ್ಡ್ರ್ ಕೊಟ್ಟು ಒಂದು 10 ಮಿನಿಟ್ ವೆಯ್ಟ್ ಮಾಡಬೇಕು. ಸೊ 10 ಮಿನಿಟ್ ವೆಯ್ಟ್ ಮಾಡ್ತಾಯಿದ್ವಿ, ಯಾವಾಗ ಬರ್ತದೆ ಅಂತ ನಾನಂತೂ ಕಾಯ್ತಿದ್ದೆ. ಅಂದರೆ ತುಂಬ ತಲೆನೋವು ಕೂಡ ಆಗ್ತಿತ್ತು, ಹಾಗೆ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ತುಂಬ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಎಂತ ಗೊತ್ತಾ, ಎಡಿಟ್ ಮಾಡುವಾಗ ನನಗೆ ತಲೆ ಚಿಟ್ಟಿಡ್ದೋಗಿತ್ತು. ಸೊ ಏನಂದರೆ ಫುಲ್ಲು ಮ್ಯೂಸಿಕ್, ಎಲ್ಲೂ ಒಂದು ಕಡೆ ಮ್ಯೂಸಿಕ್ ಇಲ್ಲ ಅಂತೆಲ್ಲ, ಫುಲ್ಲು ಮ್ಯೂಸಿಕ್. ಎಲ್ಲಾನು ವಾಯ್ಸ್ ಓವರ್ ಕೊಡಬೇಕು. ಇಲ್ಲಿ ನೋಡಿ, ನಾನು ಏನೋ ನಿಮ್ಮ ಹತ್ರ ಹೇಳ್ತಿದ್ದೀನಿ, ಅದು ಪ್ಲೇ ಮಾಡಲಿಕ್ಕೆ ಆಗ್ತಿಲ್ಲ. ಇದು ಕೂಡ ವಾಯ್ಸ್ ಓವರೇ ಗತಿ ನಿಮಗೆ. ಇವರದ್ದು ನೋಡಿ, ಅಮ್ಮ ಮಗಳಿದ್ದು ಕೋಪ ರಾಜಿ ಅಂತೆಲ್ಲ ಆಗ್ತಿದೆ. ಅವರಿಗೆ ಗಲಾಟೆ ಆಗ್ತಾನೆ ಇರ್ತದೆ. ನೋಡಿ, ಆಮೇಲೆ ನನಗೆ ಈ ಥರ ನೋಡಿ, ಇದು ಫೋಟೋ ಫ್ರೇಮ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ತುಂಬ ಇಷ್ಟ ಆಗ್ತದೆ. ನಾನು ಎಲ್ಲಿಯಾದರೂ ಫೋಟೋ ಫ್ರೇಮೆಲ್ಲ ಇದ್ದರೆ ಅದನ್ನು ಓದ್ಕೊಂಡು ಅದರಿಂದ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಏನಾದರೂ ಇದ್ದರೆ ತಗೊಳ್ತೇನೆ. ಸೊ ನೋಡಿ, ಫೈನಲಿ ಬಂತು ನಮ್ಮ ಡಿಶ್. ತುಂಬ ಅಂದರೆ ಆ್ಯಂಬಿಯನ್ಸ್ ಮಾತ್ರ ಅಲ್ಲ, ಫುಡ್ ಕೂಡ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನನಗೆ ಚೆನ್ನಾಗಿದ್ದರೆ ಮಾತ್ರ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ತು ನನಗೆ ಯಾವುದು ಎಂಥ ಪ್ರಮೋಷನ್ ಮಾಡಲಿಕ್ಕೆ ಏನು ಕೊಡಲಿಲ್ಲ ನಾವು. ಸೊ ಹೀಗೆ ಒಂದು ಕಸ್ಟಮರ್ ಆಗಿ ಹೋದದ್ದು. ಸೊ ಚೆನ್ನಾಗಿತ್ತು, ಫುಡ್ ಮಾತ್ರ ಅಂತ ತುಂಬ ಸಖತ್ತಾಗಿತ್ತು. ಹೀಗೆ ಫುಡ್ಡೆಲ್ಲ ತಿಂದ್ಕೊಂಡು ಫ್ಯಾಮಿಲಿ ಒಟ್ಟಿಗೆ ಟೈಮ್ ಪಾಸ್ ಮಾಡ್ತಾ, ಏನಾದರೂ ಒಂದು ಮಾತಾಡ್ತಾ ಒಟ್ಟಿಗೆ ಟೈಮ್ ಪಾಸ್ ಮಾಡ್ತಾಯಿದ್ರೆ ಅದೇ ಒಂದು ಖುಷಿ ಆಗ್ತದೆ. ಅದೊಂದು ರೀಸನ್ ನಮಗೆ ಫ್ಯಾಮಿಲಿಯೆಲ್ಲ ಒಟ್ಟಿಗೆ ಇರಲಿಕ್ಕೆ. ಹಾಗೆ ಏನಾದರೂ ಒಂದು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಇರಲಿಕ್ಕೆ ಅದೊಂದು ರೀಸನ್ ನಮಗೆ. ಸೊ ನಾವು ಎಂಜಾಯ್ ಮಾಡ್ತೀವಿ.
ಸೊ ನೋಡಿ ಎಷ್ಟು ಚೆನ್ನಾಗಿ ಚೀಸಿ ಸ್ಯಾಂಡ್ವಿಚ್, ಇದಂತೂ ಸಖತ್ತಾಗಿತ್ತು. ಫುಡ್ ಲವರ್ಗಂತೂ ಉಂಟಲ್ಲ ತುಂಬ ಇಷ್ಟ ಆಗುತ್ತದೆ. ಮತ್ತು ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ನಾನೇನಾದರೂ ಒಂದು ಪಾಲಿಸಿ ಅಂತ ಇಟ್ಕೊಂಡಿದ್ರೆ ನಾನು ಇದೆ, ಚೆನ್ನಾಗಿ ತಿಂದ್ಕೊಂಡು ಹೋಗೋ ಕಡೆಯೆಲ್ಲ ಹೋಗಿ ಮತ್ತು ನಮಗೇನು ಇಷ್ಟನೋ ಲೈಫ್ನಲ್ಲಿ ಅದೆಲ್ಲ ಮಾಡಬೇಕಂತ ಇರೋದು 3 ದಿನ ಆದರೂ ಕೂಡ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿ ನಮಗಿಷ್ಟ ಬಂದಾಗೆ ಡ್ರೆಸ್ ಹಾಕ್ಕೊಂಡು ನಮಗಿಷ್ಟ ಬಂದಾಗೆ ಫುಡ್ಡು ಮತ್ತು ನೋಡೋದ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ, ಇದೆಲ್ಲ ನನ್ನ ಜೀವನದ ಒಂದು ಡ್ರೀಮ್ಸ್, ನನ್ನ ಲೈಫ್ ಡ್ರೀಮ್ಸ್ ಇದೆಲ್ಲ. ನನಗೆ ಕಂಜೂಸ್ ಕಟ್ಕೊಂಡು ಏನು ತಿನ್ನದೆ ಹಾಗೆ ಇದು ಅದೆಲ್ಲ ಯಾರಿಗೆ, ನಾವು ಸತ್ತ ಮೇಲೆ ಇನ್ನೊಬ್ಬರು ತಿಂತಾರೆ. ಅದರ ಬದಲು ನೀವಿರುವ ತನಕ ಒಂದು ನಿಮ್ಮ ಜೀವನದ ಒಂದು ಖುಷಿ ಇದೆಯಲ್ಲ, ಅದನ್ನು ನೀವು ತುಂಬ ಚೆನ್ನಾಗಿ ಫೀಲ್ ಮಾಡಬೇಕು. ಹಾಗಂತ ನಾವು ಏನು ಸೇವಿಂಗ್ಸೇ ಮಾಡಬಾರ್ದು, ಫ್ಯೂಚರ್ಗಾಗಿ ಏನೂ ಮಾಡಿಡಲೇಬಾರ್ದು ಅಂತ ಹೇಳ್ತಿಲ್ಲ. ಫ್ಯೂಚರಿಗೆ ಕೂಡ ಸೇವಿಂಗ್ಸ್ ಮಾಡಿಡಬೇಕು. ಫ್ಯೂಚರಲ್ಲಿ ಏನಾದರೂ ನಮ್ಮ ಮಕ್ಕಳಿಗೆ ಆಗಿರ್ಬೋದು, ನಮಗೆ ಆಗಿರ್ಬೋದು, ಏನಾದರೂ ಕಷ್ಟ ಬಂದರೆ ಇರಬೇಕು. ಸೊ ಹಾಗೇನಾದರೂ ಸೇವಿಂಗ್ಸ್ ಮಾಡಬೇಕು ನಾವು. ಅದರೊಟ್ಟಿಗೆ ನಾವು ಇಂಥ ಒಂದು ಸ್ಮಾಲ್ ಥಿಂಗ್ಸ್ ಇರ್ತದಲ್ಲ, ಅದರೊಟ್ಟಿಗೆ ನಾವು ಖುಷಿ ಕೂಡ ಪಡಬೇಕು. ಅಂದರೆ ಹೀಗೆ ಹೊರಗಡೆ ಸುತ್ತಾಡೋದು, ಏನಾದರೂ ತಿನ್ನೋದು, ಫ್ಯಾಮಿಲಿಯೊಟ್ಟಿಗೆ ಒಂದು ಮೆಮೊರೇಬಲ್ ಟೈಮ್ ಸ್ಪೆಂಡ್ ಮಾಡೋದಲ್ಲ, ಅದು ಕೂಡ ನಾವು ಲೈಫಲ್ಲಿ ಎಂಜಾಯ್ ಮಾಡಬೇಕು. ಇದು ನನ್ನ ಜೀವನದಲ್ಲಿ ಒಂದು ಪಾಲಿಸಿ ಅಂತ ಹೇಳ್ಬೋದು. ಸೊ ನೋಡಿ, ಈಗ ಮೋಮೋಸ್ ಕೂಡ ತಿಂತಾಯಿದ್ವಿ. ಮೋಮೋಸ್ ಕೂಡ ಚೆನ್ನಾಗಿತ್ತು, ಹಾಟ್ ಆ್ಯಂಡ್ ಸ್ಪೈಸಿ ಆಗಿತ್ತು. ಸೊ ಇದು ಕೂಡ ಟ್ರೈ ಮಾಡಿದ್ವಿ. ಫುಡ್ ಅಂತೆಲ್ಲ ಚೆನ್ನಾಗಿತ್ತು. ತಿಂದು ಕಂಪ್ಲೀಟ್ ಮಾಡಿ ಆಯಿತು. ಸೊ ಇನ್ನೆಂತ ಮಾಡೋದು, ಇನ್ನು ಕೈ ತೊಳೆದು ಅಲ್ಲಿ ಬಿಲ್ ಕೊಟ್ಟು ಬರಬೇಕಷ್ಟೇ. ಸೊ ಹಾಗೆ ಅಲ್ಲಿಂದ ನಾವು ಬಂದ್ವಿ. ಮತ್ತೆ ಮಾತುಕೊಂಡು ಕೊಡ್ಕೊಡ್ತಾ ಇದಾ 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 ಉಣ್ಣಕುದಾ ಪೈಸ ಕೊಡ್ಕೋರು ಓಯ್ അത് ഒന്നെടുത്തുക അവിടെ അങ്ങനെ എല്ലാവരും ಇನ್ನೊಂದು ಕೊಡು, ನನಗೆ ಅದೇ ಆಗ್ಬೋದು.